ಕನ್ನಡ ಕಿರುತೆರೆಯ ಜನಪ್ರಿಯ ನಟಿ ರಜನಿ ರಾಘವನ್. ಸದ್ಯ ಇವರು ಕನ್ನಡ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದರೂ ಸಹ ಮತ್ತೆ ಆಕೆಯನ್ನ ಕಿರುತೆರೆಯಲ್ಲಿ ನೋಡಲು ಬಯಸುವ ಅಭಿಮಾನಿಗಳೇ ಹೆಚ್ಚಿದ್ದಾರೆ. ಆದರೆ ರಜನಿ ರಾಘವನ್ ಮಾತ್ರ ಸೀರಿಯಲ್ಗೆ ಬರ್ತಾರಾ? ಪುಟ್ಟಗೌರಿ ಮದುವೆ ಧಾರಾವಾಹಿಯ ಮೂಲಕ ಗೌರಿಯಾಗಿ ಮೊದಲ ಬಾರಿಗೆ ನಟನೆಗೆ ಎಂಟ್ರಿ ಕೊಟ್ಟ ರಂಜನಿ ರಾಘವನ್ ಒಂದಷ್ಟು ಹೆಸರು ಮಾಡಿದರು. ತದನಂತರ ಒಂದೆರಡು ಕನ್ನಡ ಸಿನಿಮಾಗಳಲ್ಲಿಯೂ ನಟಿಸಿದರು. ಆದರೆ ಅದ್ಯಾವುದೂ ಅವರಿಗೆ ಅಷ್ಟು ಹೆಸರು ತಂದುಕೊಟ್ಟಿಲ್ಲ. ಆದರೆ ರಂಜನಿ ರಾಘವನ್ ಅವರಿಗೆ ಕರ್ನಾಟಕದಾದ್ಯಂತ ಹೆಸರು ತಂದುಕೊಟ್ಟಂತಹ ಸೀರಿಯಲ್ ಅಂದ್ರೆ ಅದು ಕನ್ನಡತಿ. ಕನ್ನಡದಲ್ಲಿ ಭುವಿಯಾಗಿ ಕನ್ನಡ ಟೀಚರ್ ಆಗಿ ರಂಜನಿ ಅಭಿನಯಿಸಿ ಅದ್ಭುತವಾಗಿತ್ತು. ಅವರ ಭಾಷೆ, ನಟನೆಯನ್ನ ಜನರು ಸಿಕ್ಕಾಪಟ್ಟೆ ಇಷ್ಟಪಟ್ಟರು. ಅದರಲ್ಲಿಯೂ ಭುವಿ ಮತ್ತು ಹರ್ಷನ ಜೋಡಿ ಜನ ಮೆಚ್ಚಿದ ಜೋಡಿಯಾಗಿತ್ತು. ಕನ್ನಡತಿಯಲ್ಲಿ ರಂಜನಿ ಅವರ ಪ್ರಬುದ್ಧ ಅಭಿನಯ, ಅವರ ಮಾತಿನ ಧಾಟಿ, ಕನ್ನಡ ಕಲಿಸುವ ವಿಧಾನ ಎಲ್ಲವೂ ಕನ್ನಡಿಗರನ್ನ ಸೂಜಿಗಲ್ಲಿನಂತೆ ಆಕರ್ಷಿಸಿತ್ತು. ಈ ಸೀರಿಯಲ್ ಮುಗಿಯಿತು ಎಂದಾಗ ಅಭಿಮಾನಿಗಳು ಸಿಕ್ಕಾಪಟ್ಟೆ ಬೇಸರಪಟ್ಟಿದ್ದರು. ಮತ್ತೆ ರಂಜನಿಯವರನ್ನ ಕಿರುತೆರೆ ಮೇಲೆ ಕಾಣಬೇಕೆಂಬ ಹಂಬಲ ಕೂಡ ಇದೆ. ಇತ್ತೀಚೆಗೆ ರಂಜನಿ ರಾಘವನ್ ಮತ್ತೆ ಸೀರಿಯಲ್ನಲ್ಲಿ ನಟಿಸುವ ಬಗ್ಗೆ ಮಾತನಾಡಿದ್ದು, ನಾವು ಟಿವಿ ಸೀರಿಯಲ್ಗಳಲ್ಲಿ ಇದುವರೆಗೂ ಮಾಡದೇ ಇರುವಂತಹ ಪಾತ್ರಗಳು ಬಂದ್ರೆ ಮಾತ್ರ ಮಾಡ್ತೀನಿ, ಹೊರತು ಮತ್ತೆ ಒಂದೇ ರೀತಿಯ ಪಾತ್ರಗಳನ್ನ ನಾನು ಮಾಡುವುದಿಲ್ಲ ಎಂದು ಹೇಳಿದ್ದಾರೆ ರಂಜನಿ. ಅಷ್ಟೇ ಅಲ್ಲ, ಅದೇ ರೀತಿಯ ಪಾತ್ರಗಳನ್ನ ಮತ್ತೆ ನಾನೇ ಯಾಕೆ ಮಾಡಬೇಕು, ಬೇರೆಯವರಿಗೂ ಅವಕಾಶ ಸಿಗಲಿ ಎಂದಿದ್ದಾರೆ. ಜೊತೆಗೆ ಹೊಸತನದ ಹುಡುಕಾಟ ನನಗೆ ದಿನಾಲೂ ಇರುತ್ತೆ. ಹೊಸ ಪಾತ್ರ ನನಗೆ ಥ್ರಿಲ್ ಕೊಡುತ್ತೆ, ಖುಷಿ ಕೊಡುತ್ತೆ ಎಂದಿದ್ದಾರೆ ರಂಜನಿ ರಾಘವನ್. ರಂಜನಿ ಅವರ ಮಾತಿಗೆ ಅಭಿಮಾನಿಯೊಬ್ಬರು ಉತ್ತರಿಸಿದ್ದು, ರಂಜನಿ ಅವರೇ, ನಿಮ್ಮದು ಬಹುಮುಖ ಪ್ರತಿಭೆ. ನಿಮಗೆ ಸೀರಿಯಲ್ಗಳಿಂದ ಹೆಚ್ಚು ಜನಪ್ರಿಯತೆ ಸಿಕ್ಕಿದೆ. ಹೊಸತನದ ಪಾತ್ರಗಳು ಸಿಕ್ಕಿದರೆ ನಟಿಸುವ ನಿಮ್ಮ ನಿರ್ಧಾರ ಸ್ವಾಗತಾರ್ಹ. ಆದರೆ ಅಂತಹ ಪಾತ್ರಗಳು ಸಿಗದೆ ಗ್ಯಾಪ್ ಜಾಸ್ತಿಯಾದರೆ ಒಳ್ಳೆಯದಲ್ಲ. ಯಾಕೆಂದ್ರೆ ಸೆಲೆಬ್ರಿಟಿಗಳು ನಿರಂತರವಾಗಿ ನಟಿಸುವುದನ್ನ ಇಷ್ಟಪಡುತ್ತಾರೆ. ಜನರಿಂದ ನಿಮಗೆ ಸಿಕ್ಕಿರುವ ಮೆಚ್ಚುಗೆ, ಅಭಿಮಾನವನ್ನ ಹಾಗೆ ಉಳಿಸಿಕೊಂಡು ಹೋಗಲು ನೀವು ತೆರೆಯ ಮೇಲೆ ಬರುತ್ತಿರಬೇಕು ಅನಿಸುತ್ತೆ. ನಿಮ್ಮನ್ನ ಮೆಚ್ಚುವ ವೀಕ್ಷಕರಿಗಾದರೂ ಆಗಾಗ ಧಾರಾವಾಹಿಗಳಲ್ಲಿ ಪಾತ್ರ ಮಾಡಿ. ಇದು ನನ್ನ ಅಭಿಪ್ರಾಯ ಅಷ್ಟೇ. ಶುಭವಾಗಲಿ ಎಂದಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.